SIT ತನಿಖಾಧಿಕಾರಿಗಳು ಮತ್ತೆ ಭೀಮ ಆತ ತೋರಿಸಿದಂತಹ ಜಾಗವನ್ನು ಅಗೀತಿದ್ದಾರೆ. ಇನ್ನೂ ಏನು ಸಿಕ್ಕಿಲ್ಲ. ಜೊತೆಯಲ್ಲಿ ಭೀಮ ಹೇಳ್ದ ಅಂದ ಮಾತ್ರಕ್ಕೆ ಹೋಗಿ ತೋಡ್ಬಿಟ್ರೆ ಸಿಗತ್ತಾ? ಆತನಿಗೆ ಅಷ್ಟು ನೆನಪಿನ ಶಕ್ತಿ ಇದೆಯಾ? ಅದೆಷ್ಟು ಕರಾರುವಕ್ಕಾಗಿ ಭೀಮ ಇಲ್ಲೇ ಇದೆ ಅಂತ ಕಾನ್ಫಿಡೆಂಟ್ ಆಗಿ ತೋರಿಸ್ತಿದ್ದಾನೆ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಅದು ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ. ಅವರಿಗೆ ಎರಡು, ಒಂದು ಈ ಕೇಸ್ ಮುಚ್ಚೋಗ್ಬೇಕು, ಎರಡನೇದು ಏನೂ ಸಿಗಬಾರದು ಅನ್ನುವಂತಹ ಮನಸ್ಥಿತಿ ಇರಬೇಕು. ಆ ಕಾರಣಕ್ಕೋಸ್ಕರನೇ ಪ್ರಶ್ನೆ ಮಾಡ್ತಿದ್ದಾರೆ. ಒಂದು ನಿಮಗೆ ಬಹುಮುಖ್ಯವಾದಂತಹ ಎಕ್ಸಾಂಪಲ್ ಕೊಡಬೇಕಿದೆ. ಒಬ್ಬ ಮನಃಶಾಸ್ತ್ರದ ವಿದ್ಯಾರ್ಥಿಯಾಗಿ ಕೆಲವು ವರ್ಷಗಳ ಕಾಲ ಅದನ್ನು ಓದಿರುವಂತಹ ನನಗೆ ಈ ಕೇಸ್ನಲ್ಲಿ ನೆನಪಿನ ಶಕ್ತಿ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ಸರಳವಾಗಿ ಅರ್ಥ ಮಾಡಿಸ್ತೀನಿ. ಅದಕ್ಕೂ ಮಿಗಿಲಾಗಿ ಒಂದು ಸ್ಫೋಟಕ ಅನಿಸುವಂತಹ ಸಂಗತಿ ಹೊರಬಿದ್ದಿದೆ. ಆ ಅಗಿತಿರುವಂತಹ ಉತ್ಖನನ ಮಾಡ್ತಿರುವಂತಹ ಜಾಗಕ್ಕೆ ಏಕಾಏಕಿ ಮಧ್ಯಾಹ್ನದ ಹೊತ್ತಿಗೆ ತನಿಖಾಧಿಕಾರಿ ಅನುಚೇತ್ ಅವರು ಬರ್ತಾರೆ. ಪದೇ ಪದೇ ಫೋನ್ ಮಾಡ್ತಾರೆ. ಅದು ತನಿಖಾ ತಂಡದ ಮುಖ್ಯಸ್ಥ ಆಗಿರ್ತಕ್ಕಂತಹ ಪ್ರಣವ್ ಮೊಹಂತಿ ಅವರಿಗೆ ಒಂದಷ್ಟು ಮಾಹಿತಿ ಕೊಟ್ಟರು. ಅನಂತರದಲ್ಲಿ JCB ಮೂಲಕ ಅಗಿಯುವಂತಹ ಪ್ರಯತ್ನಗಳನ್ನು ಮಾಡ್ತಿದೆ ಟೀಮ್, SIT ಟೀಮ್. ನೋಡಿ, ಸ್ಪಷ್ಟ. ಇನ್ನು ಮುಂದೆ ಏನೇ ಸಿಕ್ಕರೂ ಕೂಡ ಮಾಧ್ಯಮಗಳ ಬಾಯಿಗೆ ಆಹಾರ ಆಗದಂತೆ ನೋಡಿಕೊಳ್ಳುವಂತಹ ಕಟ್ಟುನಿಟ್ಟಿನ ಕ್ರಮವನ್ನು ಟೀಮ್ ತೆಗೆದುಕೊಂಡಿದೆ. SIT ಟೀಮ್ ಇದುವರೆಗೂ ಸಿಕ್ಕೇ ಇಲ್ವಾ? ಸಿಕ್ಕಿದೆ. ಆದರೂ ಅತ್ಯಂತ ಗೌಪ್ಯವಾಗಿ ಈಗ ಮಾಹಿತಿಗಳನ್ನು ಮತ್ತು ಸಾಕ್ಷಿಗಳನ್ನು ಸಂಗ್ರಹಿಸಿ ಇಟ್ಕೊಳ್ತಾ ಇದ್ದಾರೆ. ಇಲ್ಲಾಂದ್ರೆ ದಿನದಿಂದ ದಿನಕ್ಕೆ SIT ತನಿಖೆಯ ವೇಗ ಮತ್ತು ಅದರ ನಿಖರತೆ ಗಟ್ಟಿಯಾಗಿ ವೇಗವಾಗಿ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಇಲ್ಲಾಂದ್ರೆ ಮಧ್ಯದಲ್ಲೇ ಸಾಕಷ್ಟು ಜನ, ಈ ಒಂದಷ್ಟು ಜನ ಮಾತಾಡ್ತಿದ್ದಾರೆ, ಇದು ಯಾರೋ ಬೇರೆ ಧರ್ಮದವನು ಹೇಳಿದ್ರಿಂದ ಮಾಡ್ತಿದ್ದಾರೆ, ಬೇರೆ ರಾಜ್ಯದ ಪ್ರಭಾವ ಇದೆ, ಅದು ಇದು. ಆದರೆ ಕಳಂಕ ಇರೋದು ನಮ್ಮ ರಾಜ್ಯದ ಮೇಲಲ್ವಾ? ನಾವು ತೊಳ್ಕೊಬೇಕಲ್ವಾ ಕ್ಲೀನಾಗಿ? ನಾವು ಪರಿಪೂರ್ಣರು, ನಮ್ಮ ಬಳಿ ಯಾವ ಕಳಂಕಗಳಿಲ್ಲ ಅಂತ ತೊಳ್ಕೋಬೇಕು ಅಂದರೆ ಏನು ಇಲ್ಲ ಅನ್ನುವಂತಹ ಸತ್ವ ಮತ್ತು ಸತ್ಯ ಪರೀಕ್ಷೆಗೆ, ಅಗ್ನಿ ಪರೀಕ್ಷೆಗೆ ನಾವು ಮುಂದಾಗಬೇಕು. ಆ ಕೆಲಸ ಮಾಡೋಕ್ಕೂ ಮುಂಚೆನೆ ಅವನಿಗೆ ನೆನಪಿನ ಶಕ್ತಿ ಹೇಗಿದೆ, ಹೇಗೆ ಗೊತ್ತು, ಅಷ್ಟು ಕರಾರುವಕ್ಕಾಗಿ ಹೇಗೆ ಹೇಳಲಿಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆಗಳನ್ನು ಯಾರು ಕೇಳ್ತಾರೆ ಅಂದರೆ ಈ ತನಿಖೆ ಹಳ್ಳ ಹಿಡಿಬೇಕು ಅಂತ ಬಯಸುವ ಮತ್ತು ಜಪ ಮಾಡುವ, ಭಜನೆ ಮಾಡುವಂತಹ ಜನ ಮಾತ್ರ ಆ ಕೆಲಸ ಮಾಡ್ತಾರೆ. ನನ್ನ ಆರಂಭದಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ. ನಿಮಗೆ ನೆನಪಿನ ಶಕ್ತಿ ಹೇಗಿರುತ್ತೆ ನೋಡಿ, ಸಿಂಪಲ್. ಅವನು ಶೌಚಕ್ಕೆ ಹೋಗಿ ಬರುವ ಜಾಗವನ್ನು ಯಾರೂ ಕೂಡ ನೆನ್ಪಿಟ್ಕೊಳ್ಳಲ್ಲ. ಎಲ್ಲೋ ನಮ್ಮ ಟಾಯ್ಲೆಟಲ್ಲಿ ಹೋಗಿದ್ದೆ XYZ ಅಂತ ಹೇಳ್ತಾರೆ. ಊಟ ಇಲ್ಲಪ್ಪ, ಇವತ್ತು ಒಳ್ಳೆ ಚಿತ್ರಾನ್ನ ತಿಂದೆ, ಮತ್ತೊಂದು ಏನೋ ಬಿರಿಯಾನಿ ತಿಂದೆ ಹೇಳ್ತಾರೆ. ಯಾಕೆ? ಎಷ್ಟು ನೆನಪಿನ ಶಕ್ತಿ ಎಂತಹ ವಿಚಾರಗಳಿಗಿರುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ನೋಡಿ, ನಿಮಗೆ ದೈಹಿಕ ಕೊಲೆ ಗೊತ್ತಿರುತ್ತೆ, ಆದರೆ ಮಾನಸಿಕ ಕೊಲೆ ಗೊತ್ತಿರುತ್ತಾ? ಕೆಲವು ಸಾರಿ ಹೇಳ್ತೀವಿ ಮಾನಸಿಕವಾಗಿ ನನ್ನನ್ನು ಕೊಂದು ಬಿಟ್ಟ ಅಂತ. ಯಾಕೆ? ನಿಮ್ಗೆ ಅದಕ್ಕಿಂತಲೂ ಮಿಗಿಲಾಗಿ ಫಿಂಗರ್ ಪ್ರಿಂಟ್ಸ್ ಅನ್ನು ನೋಡಿರ್ತೀರ. ಬ್ರೈನ್ ಪ್ರಿಂಟ್ಸ್, ಬ್ರೈನ್ ಬ್ಲೂ ಪ್ರಿಂಟ್ಸ್ ಅಂದರೆ ಬ್ರೈನ್ ಮ್ಯಾಪಿಂಗ್ ಎರಡು ಒಂದೇ. ಅದನ್ನು ಯಾಕೆ ಹುಡುಕ್ತಾರೆ? ಇವನು ಹೇಳ್ತಿರೋದು ಸತ್ಯನ ಸುಳ್ಳ ಅನ್ನೋದನ್ನ ಖಚಿತಪಡಿಸ್ಕೊಳ್ಳಿಕ್ಕೆ ಅದನ್ನು ಪ್ರಯೋಗಿಸ್ತಾರೆ, ಆ ಪರೀಕ್ಷೆಯನ್ನು ಮಾಡ್ತಾರೆ. ಆ ಪರೀಕ್ಷೆ ವೈಜ್ಞಾನಿಕವಾಗಿ ನಿಖರವಾಗಿರುತ್ತೆ. ಇಲ್ಲಿ ಇಂತಹ ಪ್ರಕರಣಗಳಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್, ಪೋಸ್ಟ್ ಟ್ರಾಮಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಒಂದು ಸಮಸ್ಯೆ ಬರುತ್ತೆ. ಎಂತಹ ಸಂದರ್ಭಗಳಲ್ಲಿ ನೋಡಿ, ಮಕ್ಕಳು ಹಾವನ್ನು ಏನೋ ನೋಡ್ಕೊಂಬಂದು ರಾತ್ರಿ ಮಲಗಿದ್ದಾಗ ಪದೇ ಪದೇ ಬೆಚ್ಚಿ ಬೀಳ್ತಿರ್ತಾವೆ ಅಥವಾ ಹಾಸಿಗೆ ಒದ್ದೆ ಮಾಡ್ಕೋತಾವೆ. ಯಾಕೆ? ಆ ಆಘಾತ ಅವ್ರ ತಲೆಯಲ್ಲಿ ಹಾಗೆ ಉಳಿದಿರುತ್ತೆ. ಅದನ್ನೇ ಆಘಾತದ ನಂತರದ ಮಾನಸಿಕ ಒತ್ತಡ ಅಥವಾ ಅದೊಂದು ಸಮಸ್ಯೆ ಅಂತ ನಾವು ಹೇಳಬಹುದು. ಈ PTSD ಅನ್ನೋದಿದೆಯಲ್ಲ, ಹಲವು ದೇಶಗಳಲ್ಲಿ, ಭಾರತದಲ್ಲೂ ಕೂಡ ಹಲವು ಪ್ರಕರಣಗಳಲ್ಲಿ ಈ ಒಂದು ಮಾನಸಿಕ ಸಮಸ್ಯೆಯನ್ನ ಬಹುಮುಖ್ಯ ವಿಚಾರವಾಗಿ ಕೋರ್ಟ್ ಕನ್ಸಿಡರ್ ಮಾಡಿದೆ. ಎಂತಹ ಸ್ಥಿತಿಲಿ ಆ ವ್ಯಕ್ತಿ ಇರ್ತಾನೆ, ಒಬ್ಬ ವಿಕ್ಟಿಮ್ ಅಥವಾ ಒಬ್ಬ ವಿಟ್ನೆಸ್. ಭಯಾನಕ ಕನಸುಗಳು ಪದೇ ಪದೇ ಬೀಳ್ತಿರ್ತವೆ. ಅತಿಯಾದ ಖಿನ್ನತೆ ಅವರನ್ನು ಕಾಡಿರುತ್ತೆ.
ಸದಾ ಮೂಡಿಯಾಗಿರ್ತಾನೆ, ಮಾತಾಡೋದಿಲ್ಲ, ಯಾರ ಜೊತೆಲೂ ಬೆರೆಯೋದಿಲ್ಲ, ಸದಾ ಒಂದು 4 ಗೋಡೆಗಳ ಮಧ್ಯೆ ಬಚ್ಚಿಟ್ಕೊಂಡಿರ್ಬೇಕು ಅಂತ ಬಯಸ್ತಿರ್ತಾನೆ, ಯಾರನ್ನು ನಂಬೋಕೆ ಮುಂದಾಗ್ತಿರೋದಿಲ್ಲ. ನಿಮಗೆ ನಾನು ಸಿಂಪಲ್ ಆಗಿ ಇನ್ನೂ ಹೇಳ್ಬೇಕು, ಯಾರಾದರೂ ಹೆಣ್ಣು ಮಕ್ಕಳನ್ನು ಕೆಣಕಿದ್ದರೆ ಅಥವಾ ಪುಟ್ಟ ಮಕ್ಕಳನ್ನು ಕೆಣಕಿದ್ರೆ ಅವು ಎದುರಿಸುವಂತಹ ಒಂದು ಆಘಾತ, ಸಂಕಟ, ನೋವು, ಯಾತನೆ, ಭಯ ಇವೆಲ್ಲವೂ ಕೂಡ ಇದೇ PTSD ಅಡಿಯಲ್ಲೇ ಬರುತ್ತೆ, ಪೋಸ್ಟ್ ಟ್ರಾಮಾಟಿಕ್ ಸ್ಟ್ರೆಸ್ ಡಿಸಾರ್ಡರ್. ಆ ರೀತಿ ಇದ್ದಾಗ ಅವರನ್ನು ಸ್ವಲ್ಪ ತಿಳಿಗೊಳಿಸುವಂತಹ ಪ್ರಯತ್ನಗಳು ಮಾಡದೆ ಹೋದರೆ ಅವರು ಹಾಗೆ ಉಳಿದೋಗ್ತಾರೆ. ಯಾಕಂದರೆ ನೋಡಿ, ಅದೇ ಭೀಕರ ದೃಶ್ಯ ಕಣ್ಮುಂದೆ ಪದೇ ಪದೇ ಬರ್ತಾ ಇರುತ್ತೆ. ಅಂಥ ಸಂದರ್ಭಗಳಲ್ಲಿ ಮೈ ಬೆವರುತ್ತೆ, ಕೈ ನಡುಗುತ್ತೆ, ಹೃದಯ ಬಡಿತ ಹೆಚ್ಚಾಗುತ್ತೆ. ಅಲ್ಲ, ಆತ ನೋಡಿದ್ದು ಮರದಿಂದ ತೆಂಗಿನ ಮರದಿಂದ ತೆಂಗಿನಕಾಯಿ ಬೀಳೋದನ್ನು, ಅಥವಾ ಮರದ ಎಲೆಗಳು ಕೆಳಗೆ ಬೀಳೋದನ್ನು, ಅಥವಾ ನಾಯಿ ಓಡೋಗೋದನ್ನು, ಅಥವಾ ನದಿ ಜುಳು ಜುಳು ಸದ್ದು ಮಾಡ್ತಾ ಹರಿಯೋದನ್ನು ನೋಡಲಿಲ್ಲ. ಆತ ನೋಡಿದ್ದು ಯಾರೋ ನೀಚವಾಗಿ ದೌರ್ಜನ್ಯಕ್ಕೊಳಪಡಿಸಿ ಕೊಯ್ದೋ ಕಚ್ಚೋ ರಕ್ತ ಕಾರುವಂತಹ ದೇಹಗಳನ್ನು ತಂದು ಇದು ಹೂತಾಕು ಅಂದಾಗ ಅವರ ಭಯಕ್ಕೆ ಎದುರು ಹೂತಾಕುವಂತಹ ಸಂದರ್ಭಗಳಲ್ಲಿ, ಅದು ಕತ್ಲಲ್ಲಿ ಎಷ್ಟು ವಿಲ ಒದ್ದಾಡಿರಬಹುದು. ಆ ಮನುಷ್ಯ ಪಾಪ ಪ್ರಜ್ಞೆಯ ಪತ್ರದಲ್ಲಿ ಬರೆದಿರುವಂತಹ ವಿಚಾರಗಳನ್ನು ನಾನು ನಿಮಗೆ ಓದಿ ಹೇಳಿದೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ನಿರಂತರ ಜೀವ ಬೆದರಿಕೆ ಮತ್ತು ತಳಿತಗಳ ನೋವಿನ ನೆನಪಿನ ಹೊರೆಯನ್ನು ಇನ್ನೂ ಹೊರಲು ನನ್ನಿಂದ ಸಾಧ್ಯವಿಲ್ಲ. ನಾನು ಇದುವರೆಗೂ ಹೇಳಿದ್ದು ಇದೆ PTSD. ಈ PTSD ಅನ್ನುವಂಥದ್ದು ಸಮಸ್ಯೆ ಏನಿದೆ, ಮಾನಸಿಕ ಸಮಸ್ಯೆಯಾಗಿ ಉಲ್ಬಣವಾಗುವಂತಹ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ಆಘಾತಗಳು ಎದುರಾಗಿರ್ತವೆ. ಸಣ್ಣ ಪುಟ್ಟ ಆಘಾತ, ಬಿದ್ದು ಆಕ್ಸಿಡೆಂಟ್ ಆಗಿರೋ ಸಣ್ಣ ಗಾಯವನ್ನು ನೆನಪು ಮಾಡ್ಕೊಂಡಿರ್ತೀವಿ. ಇಂಥ ನಂಬರ್ ಗಾಡಿ ಬಂದು ನಂಗೆ ಹೊಡೆದಿತ್ತು ನೋಡಿ, ಇಲ್ಲಿ ಇಷ್ಟು ಸ್ಟಿಚ್ ಬಿದ್ದಿದೆ ಅಂತ ಹೇಳ್ತೀವಿ. ಅಂಥದ್ರಲ್ಲಿ ಒಂದು ಪ್ರಾಣಗಳನ್ನು ತೆಗೆದಿರುವಂತಹ ಪ್ರಕರಣಗಳಲ್ಲಿ, ಹೂತು ಹಾಕಿರುವಂತಹ ಪ್ರಕರಣಗಳಲ್ಲಿ ಎಷ್ಟೋ ಸಲ ನಂಗೆ ನಿದ್ದೆ ಬರ್ತಿರಲಿಲ್ಲ, ಭಯ ಆಗ್ತಿತ್ತು ಅನ್ನುವಂತಹ ಪಾಪಪ್ರಜ್ಞೆಯ ಪತ್ರದಲ್ಲಿ ಆತ ಮೆನ್ಷನ್ ಮಾಡೋದು ಎಲ್ಲವೂ ಕೂಡ ಇದನ್ನೇ ಹೇಳ್ತಿದೆ. ಇಂತಹ ವಿಚಾರಗಳಿದ್ದಾಗ ಯಾರಾದರೂ ನೆನಪಿನ ಶಕ್ತಿ ಹೇಗೆ ಬರುತ್ತೆ, ಅಲ್ಲೇ ಹೂತಾಕಿದ್ದಾನೆ ಅನ್ನೋದು ಏನು ಗ್ಯಾರಂಟಿ ಅಂತೆಲ್ಲ ಪ್ರಶ್ನೆ ಮಾಡ್ತಾರಲ್ಲ. ಇನ್ನೂ ತನಿಖೆ ನಡೀತಿದೆ. ಒಂದು ಮಾರ್ಕ್ ಇದ್ದಂತಹ ಜಾಗದಲ್ಲಿ ಸದ್ಯಕ್ಕೇನು ಸಿಕ್ಕಿಲ್ಲ. ಇನ್ನೂ 12, 13, 14, 15 ಇರಬಹುದಲ್ವಾ? ಆತ ಇನ್ನೂ ಸಾಕಷ್ಟು ಹೇಳೋದಲ್ವಾ, ಹೇಳಿದ್ದಾನಲ್ವಾ, ಹೇಳಬಹುದಲ್ವಾ, ಅಲ್ಲೆಲ್ಲ ಸಿಗಬಹುದು. ಆದರೆ ಒಬ್ಬ ವ್ಯಕ್ತಿ ತಾಯಂದಿರು ಸಾಕಷ್ಟು ಜನ ನೊಂದು ನರಳಿ ನರಕ ನೋಡಿ ಇಲ್ಲಿ ಮಣ್ಣಾಗಿ ಹೋದ್ರು, ಅವ್ರಿಗೆ ನ್ಯಾಯ ಸಿಗಬೇಕು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಬಂದು ಧೈರ್ಯವಾಗಿ ಸಾಕ್ಷಿ ಹೇಳ್ತಿದ್ದಾನೆ ಅನ್ನೋ ಸಂದರ್ಭದಲ್ಲಿ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳು, ಮಾಧ್ಯಮಗಳು ಅವನಿಗೆ ನೆನಪಿನ ಶಕ್ತಿ ಹೇಗೆ ಅಷ್ಟು ಗಟ್ಟಿಯಾಗಿರಲಿಕ್ಕೆ ಸಾಧ್ಯ, ಅವನು ಹೇಳ್ತಿರೋದು ನಿಜಾನ ಸುಳ್ಳ ಅನ್ನೋ ಮಟ್ಟಿಗೆ ಪ್ರಶ್ನೆ ಮಾಡ್ತಿದ್ದಾರಲ್ಲ. ನಿಜಕ್ಕೂ ನಾಚಿಕೆ ಆಗಬೇಕು, ಅಥವಾ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಯಾಕಿರಬಹುದು? ನಾನು ಸಿಂಪಲ್ ಯೋಚನೆ ಮಾಡಿ, ಅವನು ಯಾವ್ದು ಮದುವೆದನ್ನು ನೆನ್ಪಿಟ್ಕೊಂಡಿರ್ತಾರೆ. ಅವತ್ತು ಇಂಥ ಡ್ರೆಸ್ ಹಾಕ್ಕೊಂಡಿದ್ರು, ಇಂಥದ್ದು XYZ ಅಂಥದ್ರಲ್ಲಿ ಕೊಲೆನೋ ಈ ಥರದ್ದೊಂದು ಆಘಾತಕಾರಿ ಘಟನೆಗಳು ಆದಾಗ ಅದು ನೆನಪಲ್ಲಿರಲ್ವ. ಆಯಿತು, 100 ಕೇಸು ನೆನಪಿರಲ್ಲಪ್ಪ, ಕೆಲವಾರು ನೆನಪಿರ್ತಾವ, 20 ಆದರೂ. ಈ ಪಾಪಪ್ರಜ್ಞೆಯ ಪತ್ರದಲ್ಲೂ ಕೂಡ ಎಲ್ಲ ಕೇಸ್ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಆ ಪುಟ್ಟ ಕಂದಮ್ಮ, ಪೆಟ್ರೋಲ್ ಬಂಕ್ ಬಳಿ ಸಿಕ್ಕಂತಹ ಪುಟ್ಟ ಕಂದಮ್ಮನ ದೇಹವನ್ನು ನೋಡಿ ನನಗೆ ಸಂಕಟ ಆಯಿತು. ಆ ಪೇಪರಲ್ಲಿ ಸುತ್ತಿದ್ದಂತಹ, ಮುಖಕ್ಕೆ ಆ್ಯಸಿಡ್ ಹಾಕಿದ್ದಂತಹ 20-22 ವರ್ಷದ ಹೆಣ್ಣು ಮಗಳ ಮೃತದೇಹ ನೋಡಿ ಸಂಕಟ ಆಯಿತು. ಭಿಕ್ಷುಕಿಯರ ಅತ್ಯಂತ ಕ್ರೂರವಾಗಿ ಕೊಲ್ಲುವಂತಹ ಘಟನೆಗಳನ್ನು ನಾನು ನೋಡಿದ್ದೀನಿ ಅನ್ನುವಂತೆಲ್ಲ ಮೆನ್ಷನ್ ಮಾಡಿದಾನಲ್ಲ. ಕೊನೆಗೆ ಇದರಿಂದ ಎದುರಾಗಬಹುದಾದಂಥ ಎಂತಹ ಶಿಕ್ಷೆಗೆ ನಾನು ಸುಳ್ಳು ಹೇಳಿದರೆ ನಾನು ರೆಡಿ ಇದ್ದೀನಿ ಅಂತ ಬರ್ಕೊಟ್ಟಿದ್ದಾನಲ್ಲ, ಹೇಳಿಕೆ ಕೊಟ್ಟಿದ್ದಾನಲ್ವಾ. ಆತ ಹೇಳ್ತಿರುವಂಥದ್ದು ಸತ್ಯನೋ ಸುಳ್ಳೋ ತನಿಖೆ ಆಗೋಕ್ಕೂ ಮುಂಚೆನೆ ನೆನಪಿನ ಶಕ್ತಿ ಹೇಗೆ ಸಾಧ್ಯ ಅಂತೆಲ್ಲ ಪುಂಗುವಂಥವರು ನಿಜಕ್ಕೂ ಕಾಮನ್ ಸೆನ್ಸ್ ಯೋಚನೆ ಮಾಡಬಹುದಲ್ವಾ? ಕಮೆಂಟ್ ಮಾಡಿ.